ಸಾವರ್ಕರ್ ಮೇಲ್ಸೇತುವೆ ಹೆಸರಿಗೆ ಮಸಿ ಬಳಿದಿದ್ದಾರೆ ಕೆಲ ಯುವಕರು. ನಿಮ್ಗೆ ಗೊತ್ತಿರ್ಬೋದು, ವೀರ್ ಸಾವರ್ಕರ್ ಸೇತುವೆ ಈ ಯಲಹಂಕದ ಡೈರಿ ಸರ್ಕಲ್ ಬಳಿ ಇದನ್ನು ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲೇ ಬಹಳಷ್ಟು ವಿವಾದಕ್ಕೆಲ್ಲ ಕಾರಣ ಆಗಿತ್ತು. ಅಂದ್ರೆ ಉದ್ಘಾಟನೆ ಅನ್ನೋದಕ್ಕಿಂತ ಹೆಸರಿಡೋ ವಿಚಾರವಾಗಿ. ಈಗ ಬಹಳ ಟೈಮ್ ಕೂಡ ಆಗೋಗಿದೆ. ಈಗ ನೋಡಿದ್ರೆ ಕೆಲವರು ಹೋಗಿ ಆ ಹೆಸರಿಗೆಲ್ಲ ಮಸಿ ಬಳಿಯೋ ಕೆಲಸ ಮಾಡಿದ್ದಾರೆ. ಯಲಹಂಕ ಡೈರಿ ಸರ್ಕಲ್ ಬಳಿ ಇರುವಂತಹ ಸೇತುವೆ ಸಾವರ್ಕರ್ ಸೇತುವೆ, ಬೆಂಗಳೂರಿನ ಯಲಹಂಕದ ಬಳಿ ಇರುವಂತಹ ಮೇಲ್ ಸೇತುವೆ, ಅದಕ್ಕೆ ವೀರ್ ಸಾವರ್ಕರ್ ಸೇತುವೆ ಅಂತ ಹೆಸರಿಡಲಾಗಿತ್ತು. ಅದು ಕೂಡ ಸಾವರ್ಕರ್ ಅವರ ಜನ್ಮದಿನದ ಈ ಸಂದರ್ಭದಲ್ಲೇ ಮಸಿ ಬೆಳೆದಿದ್ದಾರೆ ಯುವಕರು. ಏನಂತ ಇವರು ಒತ್ತಾಯ ಏನು, ಭಗತ್ ಸಿಂಗ್ ಅವರ ಹೆಸರಿಡಿ ಅಂತ ಫೋಟೋ ಹಿಡಿದು ಆಗ್ರಹಿಸಿದ್ದಾರೆ. ಇವತ್ತು ಮಧ್ಯಾಹ್ನ 1:50 ಸುಮಾರಿಗೆ ನಡೆದಿರುವಂತಹ ಕೃತ್ಯ ಇದು. ಯಲಹಂಕ ಉಪನಗರ ಪೊಲೀಸರಿಂದ ಈಗ ಆಲ್ರೆಡಿ 3 ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸಾವರ್ಕರ್ ಹೆಸರಿಟ್ಟಂತ ಸಂದರ್ಭದಲ್ಲೂ ಕೂಡ ಹಿಂದೆ ಬಹಳ ಇದು ವಿವಾದಕ್ಕೆ ಕಾರಣ ಆಗಿತ್ತು. ಕೆಲವರು ವೀರ್ ಸಾವರ್ಕರ್ ಅನ್ನುವಂಥದ್ದನ್ನ ಹೆಸರನ್ನ ಇಡಬಾರ್ದು, ಯಾಕಂದ್ರೆ ಸಾವರ್ಕರ್ ಅವರ ಕೆಲಸ ಕಾರ್ಯ ಅಥವಾ ಧೈರ್ಯ, ಶೌರ್ಯ, ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗಿನ ಅವರ ಕೊಡುಗೆ ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಈಗಲೂ ಕೂಡ ವಾದ ಪ್ರತಿವಾದ, ಟೀಕೆ ಪ್ರತಿಟೀಕೆ ಅನ್ನುವಂಥದ್ದು ನಡೀತಾನೆ ಇದೆ. ಇತಿಹಾಸದ ವಿಚಾರವನ್ನು ಕೂಡ ಮೇಲಿನ ಮೇಲೆ ಕೆದಕ್ತಂಥ ಸಂದರ್ಭದಲ್ಲಿ ಈ ಇತಿಹಾಸವೇ ಸುಳ್ಳು ಅನ್ನುವಂಥದ್ದನ್ನು ಕೂಡ ಕೆಲವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ಸಾಬೀತುಪಡಿಸುವಂಥ ನಿಟ್ಟಿನಲ್ಲಿ ಬೇರೆ ಬೇರೆ ಫ್ಯಾಕ್ಟ್ಸ್ಗಳನ್ನು ಇಡುವಂಥದ್ದು ಕೂಡ ನಾವು ನೋಡ್ತೇವೆ. ಅದೆಲ್ಲ ಪಕ್ಕಕ್ಕಿಡೋಣ. ಬಟ್ ಈಗ ಯಲಹಂಕದ ವೀರ್ ಸಾವರ್ಕರ್ ಸೇತುವೆಗೆ ನೋಡಿ ಹಿಂಗೆ ಮಸಿ ಬೆಳೆದಿದ್ದಾರೆ. ನೋಡಿ ಅಲ್ಲಿ ವೀರ ಅನ್ನುವಂಥದ್ದನ್ನ, ಆಮೇಲೆ ಆ ಸಾವರ್ಕರ್ ಹೆಸರಿನ ಅರ್ಧ ಭಾಗಕ್ಕೆ ಮಸಿ ಬೆಳೆದಿರುವಂಥದ್ದನ್ನು ನೋಡಿ, ಅಲ್ಲಿ ಹತ್ತಿ ಮಸಿ ಬೆಳೆದಿದ್ದಾರೆ ನೋಡಿ. ಸಹಜವಾಗಿ ಇಂಥದ್ದೊಂದು ಘಟನೆ ಆಗ್ತಾ ಇದ್ದ ಹಾಗೆ ಈ ಕೃತ್ಯಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸಲಾಗಿದೆ. ಯಲಹಂಕ ಶಾಸಕ SR ವಿಶ್ವನಾಥ್ ಅವರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. 60ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಸೇರಿ ಪ್ರತಿಭಟಿಸಿದ್ರು. ಕಾಂಗ್ರೆಸ್ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಶಾಸಕ SR ವಿಶ್ವನಾಥ್. ಕಾಂಗ್ರೆಸ್ ನಾಯಕರ ಫೋಟೋಗಳು ಯಲಹಂಕದಲ್ಲಿದೆ, ಆದ್ರೆ ನಾವು ಯಾವುದೇ ಫೋಟೋಗಳಿಗೂ ಕೂಡ ಮಸಿಯನ್ನ ಬಳದಿಲ್ಲ. ಕಾಂಗ್ರೆಸ್ನವರು ಸಾವರ್ಕರ್ ಅವರ ಇತಿಹಾಸವನ್ನ ಮೊದಲು ಇವರು ಚೆನ್ನಾಗಿ ತಿಳ್ಕೊಳ್ಳಿ. 3 ಬಂಧಿಸಿದ್ದಾರೆ, ಉಳಿದಂತವ್ರು ಬಹಳ ಮಂದಿ ಇದ್ದಾರೆ, ಅವರನ್ನು ಬಂಧಿಸಬೇಕು, ಇಲ್ಲದೆ ಹೋದ್ರೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಾವರ್ಕರ್ ಅವರ ಇತಿಹಾಸವನ್ನ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು, NSU ಅಂತೇಳಿ ಏನು ಕಾಂಗ್ರೆಸ್ನ ಒಂದು ವಿದ್ಯಾರ್ಥಿ ಘಟಕ ಇದೆ, ತಲೆಕೆಟ್ಟಂತ ಒಂದಷ್ಟು ಜನ ಇವತ್ತು ವೀರ ಸಾವರ್ಕರ್ ಅವರ ನಾಮಫಲಕಕ್ಕೆ ಮಸಿಯನ್ನು ಬಳಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ಆ ನಾಮಫಲಕ ಮೇಲ್ಸೇತುವೆಗೆ ಅಧಿಕೃತವಾಗಿ ಸರ್ಕಾರದಿಂದ ಅನುಮೋದನೆಯನ್ನು ತಗೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪವನ್ನು ಕರೆದು ಅಧಿಕಾರಿಗಳನ್ನು ಕರೆದು ಉದ್ಘಾಟನೆ ಮಾಡಿರ್ತಕ್ಕಂಥ ಅಧಿಕೃತವಾದಂಥ ಸೇತುವೆ. ಅದೆಲ್ಲ ಕೂಡ ನೀವು ವಿಚಾರದಲ್ಲಿ ಭೇದ ಭಾವ ಇತ್ತು ಅಂತಂದರೆ ನೀವು ಮಾಧ್ಯಮಗಳ ಮುಖಾಂತರನೋ ಎಲ್ಲ ಪ್ರತಿಭಟನೆ ಮುಖಾಂತರ ಮಾಡ್ಬೋದೇ ಹೊರತು 5-6 ವರ್ಷದಿಂದ ಇಲ್ಲದೆ ಇರ್ತಕ್ಕಂಥದ್ದನ್ನು ಇವತ್ತು ಮಸಿ ಬಳಿತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ನಾವು ಇವತ್ತು ಪ್ರೊಟೆಸ್ಟಲ್ಲೂ ಕೂಡ ಅದನ್ನು ಹೇಳಿದ್ವಿ, ಅರಾಜಕತೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ. ಅದಕ್ಕೊಂದು ತಾಜಾ ಉದಾಹರಣೆ ಅಂತಂದರೆ ಇವತ್ತು ಆಡುವಾಗಲೇ ಮೇಲ್ಗಡೆ ಎತ್ತಿ, ಯಾಕಂದರೆ ಮೇಲ್ಗಡೆ ಎತ್ತಿ ಇಳಿಬೇಕಾದ್ರೆ 10-15 ನಿಮಿಷ ಬೇಕು, ಹೈವೇ ಬ್ಲಾಕ್ ಮಾಡಿಕೊಂಡು ಮಾಡವ್ರೆ. ಅಲ್ಲಿವರೆಗೂ ಕೂಡ ಪೊಲೀಸವರು ಕೂಡ. ರಾಚಪ್ಪ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ. ರಾಚಪ್ಪ, ಈಗ ಅದು ಉದ್ಘಾಟನೆ ಆಗುವಂಥ ಸಂದರ್ಭದಲ್ಲಿ ಹೆಸರಿಡೋ ವಿಚಾರವಾಗಿ ಹೌದು ಒಂದು ಸ್ವಲ್ಪ ಗೊಂದಲ ಇತ್ತು. ಈಗ ಉದ್ಘಾಟನೆನೂ ಆಗಿದೆ, ದಿನನಿತ್ಯ ಸಾವಿರಾರು ವೆಹಿಕಲ್ ಓಡಾಡ್ತಾ ಇದ್ದಾರೆ, ಈಗ ಯಾಕೆ ಮತ್ತೆ ತಕರಾರು ತೆಗೆದಿರುವಂಥದ್ದು ಅಂತೇಳಿ, ಮತ್ತೆ ಅಷ್ಟು ಮೇಲ್ ಹತ್ತಿ ಈ ಥರದ್ದೆಲ್ಲ ಮಾಡಿರೋದು ಏನು ಡೀಟೇಲ್ಸ್ ಗೊತ್ತಾಗ್ತಾ ಇದೆ ರಾಚಪ್ಪ ಇದಕ್ಕೆ ಸಂಬಂಧಪಟ್ಟ ಹಾಗೆ? ಮಲ್ತೇಶ್, ಅಂದ್ರೆ ಯಲಹಂಕ ನ್ಯೂಟನ್ ಬಳಿ ಇರುವಂತಹ ಆ ಒಂದು ಫ್ಲೇವರ್ಗೆ ವೀರ ಸಾವರ್ಕರ್ ಹೆಸರಿಡುವಂತಹ ಸಂದರ್ಭದಲ್ಲಿ ಸಾರ್ವಜನಿಕ ವಲಯದಲ್ಲಿ ಒಂದಿಷ್ಟು ಪರ ವಿರೋಧಗಳು ಚರ್ಚೆ ಆಗಿತ್ತು. ಅದರ ಜೊತೆಗೆ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಕೂಡ ವಿರೋಧ ಹಾಗೆ ಪರದ ಒಂದು ಚರ್ಚೆಗಳು ಕೂಡ ಜೋರಾಗಿತ್ತು. ಆದ್ರೆ ಇಷ್ಟು ವರ್ಷ ಆದ ಬಳಿಕ ಸದ್ಯಕ್ಕೆ NSU ಏನು ವಿದ್ಯಾರ್ಥಿ ಸಂಘಟನೆಯ ಕೆಲವೊಂದಿಷ್ಟು ಜನ ಕಾರ್ಯಕರ್ತರು ಬಂದು ವೀರ ಸಾವರ್ಕರ್ ಹೆಸರಿಗೆ ಮಸಿಯನ್ನು ಕೂಡ ಬಳದಿರುವಂತದ್ದು, ಅಂದ್ರೆ ಮೇಲ್ಸೇತುವೆ ಮೇಲ್ ಹತ್ತಿ ಈ ರೀತಿಯಾಗಿ ಮಸಿ ಬಳದಿರುವಂತದ್ದು. ಅದರ ಜೊತೆಗೆ ಸೇತುವೆಗೆ ಭಗತ್ ಸಿಂಗ್ ಹೆಸರನ್ನ ಇಡಬೇಕು ಅಂತ ಹೇಳಿ ಒಂದಿಷ್ಟು ಒತ್ತಾಯವನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಆ ಭಗತ್ ಸಿಂಗ್ ಹೆಸರಿಡುವಂತಹ ಒತ್ತಾಯ ಮಾಡುವಂಥದ್ದು, ಅದರ ಜೊತೆಗೆ ಕಾನೂನಾತ್ಮಕವಾಗಿ ಅದನ್ನ ಮಾಡುವಂಥದ್ದು ಸರಿಯೇ. ಆದರೆ ಈ ರೀತಿಯಾಗಿ ಈಗಾಗಲೇ ಉದ್ಘಾಟನೆಯಾಗಿ ವೀರ ಸಾವರ್ಕರ್ ಹೆಸರನ್ನ ಒಂದು ಮೇಲ್ಸೇತುವೆಗೆ ಇಟ್ಟಿದ್ರು ಕೂಡ ಈಗ ಮಸಿ ಬೆಳೆದಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಸದ್ಯಕ್ಕೆ ಎದ್ದಿರುವಂತಹ ಒಂದಿಷ್ಟು ಪ್ರಶ್ನೆಗಳು. ಅಂದ್ರೆ ಇವತ್ತು ಮಧ್ಯಾಹ್ನ ಆಗಿರುವಂತಹ ಘಟನೆ, ಅಂದ್ರೆ ರಾಜರೋಷವಾಗಿ ಅಂದ್ರೆ ಸಾವಿರಾರು ವೆಹಿಕಲ್ಗಳು ಓಡಾಡುವಂತಹ ಒಂದು ರಸ್ತೆಯಲ್ಲಿ ಈ ರೀತಿಯಾಗಿ ಮಸಿ ಬೆಳೆದಿದ್ರೆ ಇದನ್ನ ತಡೆಯುವಂತ ಕೆಲಸ ಪೊಲೀಸ್ ಇಲಾಖೆ ಯಾಕೆ ಮಾಡಿಲ್ಲ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಹಾಗಾಗಿ ಯಲಹಂಕ ನ್ಯೂಟನ್ ಪೊಲೀಸರ ಒಂದು ನಿರ್ಲಕ್ಷ್ಯ ಕೂಡ ಇಲ್ಲಿ ಎದ್ದು ಕಾಣ್ತಾ ಇರುವಂತದ್ದು. ಯಾಕಂತಂದ್ರೆ ಅಷ್ಟು ಮೇಲೆ ಹತ್ತಿ ಜೊತೆಗೆ ವೆಹಿಕಲ್ ಕೂಡ ಓಡಾಡ್ತಿರುತ್ತೆ,
ಒಂದಿಷ್ಟು ಹೋಲ್ಸಲ ವಾಹನಗಳು ಕೂಡ ಓಡಾಡ್ತಿದೆ. ಹಾಗಾಗಿ ಒಂದು ದೊಡ್ಡ ಮಟ್ಟದ ಪ್ರಶ್ನೆ ಕೂಡ ಇರುವಂತದ್ದು. ಅದ್ರ ಜೊತೆಗೆ ಈ ರೀತಿಯಾಗಿ ಮಸಿ ಬಳಿದಿರುವಂತದ್ದು ಕೂಡ ನಿಜಕ್ಕೂ ಕೂಡ ಖಂಡನೀಯ. ಯಾಕಂದ್ರೆ ಸರ್ಕಾರದ ಅನುಮೋದನೆಯನ್ನ ಪಡೆದು ಆ ಒಂದು ಫ್ಲೈಓವರ್ಗೆ ವೀರ ಸಾವರ್ಕರ್ ಅಂತ ಹೆಸರು ಕೂಡ ಇಟ್ಟಿದ್ದಾರೆ. ಅದನ್ನ ತೆರವು ಮಾಡಿಸೋದಕ್ಕೂ ಕೂಡ ಒಂದು ರೀತಿಗೆ ಕಾನೂನಾತ್ಮಕವಾಗಿ ಪ್ರತಿಭಟಿಸುವಂತ ಹಕ್ಕಿರುತ್ತೆ. ಆದ್ರೆ ಈ ರೀತಿಯಾಗಿ ಬೆಳೆದಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಸದ್ಯಕ್ಕೆ ಬಿಜೆಪಿ ನಾಯಕರು ಪ್ರಶ್ನೆಯನ್ನ ಕೂಡ ಮಾಡ್ತಿದ್ದಾರೆ. ಸದ್ಯಕ್ಕೆ ಯಲಹಂಕ ಶಾಸಕರಾಗಿರುವಂತಹ ವಿಶ್ವನಾಥ್ ಅವರು ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ಇನ್ನು ಸಾಕಷ್ಟು ಜನ ಬಿಜೆಪಿ ನಾಯಕರು ಕೂಡ ಇದನ್ನ ಪ್ರಕಟಿಸಲಿದ್ದಾರೆ. ಮಾಲ್ತೇಶ್, ಥ್ಯಾಂಕ್ ಯು ರಾಜಪ್ಪ.